ನಮ್ಮ ಶ್ರೀನಿವಾಸ್ ಅವರು 3 ಜನ ಬೇಡ 6 ಜನ ಅಂತ ಅಂದ್ರು. ನಾವು ಬೇಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಜನ ಹೋಗ್ತಾ ಇದ್ದೀವಿ. ಅವರ ಏಮ್ ಇದು ಶುಡ್ ನಾಟ್ ಬ್ರೇಕ್ ಅಲ್ಲ, ಹಾಗೆ 3 ಜನ ಹೋಗ್ತಾ ಇದ್ದೀವಿ. ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ, ಬಟ್ ಬೆಳಿಗ್ಗೆ ಹೊತ್ತು ಅಂತ ಹಿಂಗೆ ಹೋಗ್ತೀವಿ ಅಷ್ಟೇ. ನೀವು ಫಾಲೋ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಒಳ್ಳೆ ಕಾಫಿ ಕುಡಿಯೋಕೆ ಹೋಗ್ತಿದ್ದೀವಿ ಇಲ್ಲೇ ಉಡುಪಿಲಿ. ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. 2000 years later. ಸೊ ಗೈಸ್ ಇವಾಗ ನೋಡಿ ಬ್ಯಾಟ್ಮನಿಂದ ಜಸ್ಟ್ ಬಂದೆ. ಫುಲ್ ಸುಸ್ತಾಗ್ಬಿಡ್ತು. ಕಾಲೇಜ್ ಟೈಮ್ ಆಗಿದೆ. ಟೈಮ್ ಇವಾಗ 7:45 ಆಗಿದೆ. ಸೊ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ. ಗೈಸ್ ನೋಡಿ ಕಾಲೇಜಿಗೆ ಹೊರಟಿದ್ದೀನಿ, ರೆಡಿ ಆಗಿದ್ದೀನಿ. ಟೈಮ್ ಆಗ್ಬಿಡ್ತು, ಹೋಗೋಣ. 8:25 ಆಯಿತು ಟೈಮ್ ಆಗಲೇ. ಸೊ ಇವಾಗ ಹೊರಟ್ರೆ ಸರಿ ಆಗುತ್ತೆ. 8:50 8:45 ಹೋಗ್ತೀನಿ. ಸೊ ಕಾಲೇಜ್ ಹೋಗ್ತಿರ್ತೀನಿ ಬನ್ನಿ. ಎಷ್ಟು ಬಂದೆ ಇವಾಗ ಇಂಡಿಯನ್ ಕಾಲೇಜ್ಗೆ. ಸೊ ಇವಾಗ ಕ್ಲಾಸ್ಗೆ ಹೋಗೋಣ ಬನ್ನಿ. ಕ್ಲಾಸ್ ನೋಡ್ತೀನಿ. ಫಸ್ಟ್ ಕ್ಲಾಸ್ ನನಗೆ ಯಾವುದೇ ನೆನಪಿಲ್ಲ. ಸೊ ಹೊಡೆ ಹೋಗ್ಬಿಟ್ಟು ಸಿಗೋಣ ಬನ್ನಿ. ಸೊ ಗೈಸ್ ಇವಾಗ ಜಸ್ಟ್ ಕ್ಲಾಸಿಗೆ ಬಂದೆ. ಲೋಕೇಶ್. Guys, yesterday I went to Mysore, so don't want to come to college today. But what to do? Today internal exam is going on. Conservative. Every month exam. Stay. ಸೊ ಕ್ಲಾಸಿಗೆ ಬಂದಿದ್ದೀವಿ. ಕ್ಲಾಸ್ ಶುರು ಆದಮೇಲೆ ಹೋಗೋಣ. ವಿಚ್ ಫಸ್ಟ್ ಕ್ಲಾಸ್ ಬ್ರೋ? ಫಸ್ಟ್ ಕ್ಲಾಸ್ ಆರ್ತು. ಈಗ ಇವಾಗ ಕಾಯ್ ಮಾಡ್ತೀವಿ. ಶಬೀರ್ ಬಂದಾಗ. ಸೊ ಗೈಸ್ ಬನ್ನಿ ನೆಕ್ಸ್ಟ್ ನೋಡೋಣ ಏನಿದೆ. ಸೊ ಗೈಸ್ ಇವಾಗ ಸರ್ಜರಿ ಡಿಪಾರ್ಟ್ಮೆಂಟ್ ನಮಗೆ ಏನಿದೆ ಪೋಸ್ಟಿಂಗ್ ಆಗಿದೆ. ಸೊ ಕಾಣ್ಬೋದು ಹಿಂದೆ ಎಲ್ಲ. ಇವಾಗ ಕೇಸ್ ಮಾಡೋಕ್ಕೆ ಕೊಡ್ತಾರೆ. ಕೇಸ್ ಮಾಡೋಕ್ಕೆ ಹೋಗೋಣ ಬನ್ನಿ. ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಇಷ್ಟೇ ಮಾಡೋದು. ಗೈಸ್ ಇವಾಗ ತಾನೇ ಊಟ ಆಯ್ತು ನಮ್ಮದು. ಕ್ಲಾಸ್ ಟೈಮ್ ಆಗ್ಬಿಡ್ತು. ಸರ್ಜರಿ ಬಿಟ್ಟಿದೆ 1:30. ಸೊ ಈಗ ಐಸ್ ಕ್ರೀಮ್ ತಿನ್ಕೊಂಡು ಲಾಕ್ ಹತ್ರ ಬಂದಿದ್ದೀವಿ. ಮತ್ತೆ ಲ್ಯಾಬ್ಗೆ ಯಾರಿಗೂ ಮ್ಯಾಕಿನರಿಗೆ ಕೊಟ್ಟಿಲ್ವಾ? ಸೊ ಗೈಸ್ ಇವಾಗ ಬನ್ನಿ ಪ್ರಾಸ್ ಹೋಗೋಣ. ಪ್ರಾಸ್ ಹೋಗಿ ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡೋಣ. ಟೈಮ್ ಆಗ್ಬಿಟ್ಟಿದೆ. 1:30 ಹೋಗಬೇಕಾಯ್ತು. 1:45 ಇದೆ. ಟೈಮ್ ಆಯ್ತಲ್ಲ. ಸೊ ಬನ್ನಿ ಹೋಗೋಣ ಮುಂದೆ. ಗೈಸ್ ಇವಾಗ ನೋಡಿ ಏನು ಮಾಡ್ತೀನಿ ಅಂತ. ಸೊ ಇದು ವಾಟರ್ ಸ್ಪ್ರೇ ಮತ್ತು ಏರ್ ಸ್ಪ್ರೇ ಇರುತ್ತೆ. ಸೊ ಪಾಪ ಗೈಸ್ ಊಟ ಇಂಥ ಪಾಪ ಅನಿಸ್ತದೆ. ಅಯ್ಯೋ ನೆಕ್ಸ್ಟ್ ಇಯರ್ ಹೋಲಿ ಇಲ್ಲೇ ಆಡೋಣ ಅಂತ ಇದ್ರಲ್ಲಿ ನೀರಿಲ್ಲ. ಅದಕ್ಕೋಸ್ಕರ ಆಮೇಲೆ ಅಷ್ಟೇ ಲಾಕ್ ಮಾಡ್ಬಿಡ್ತಾರೆ ಎಲ್ಲರೂ. ಕಲರ್ ಗೈಸ್ ನೋಡಿ ಕಲರ್ ನೀರು ಹಾಕಂತ ವಿರಾಟ್ ಎಂತ ಹೋಗ್ಬೇಡ ಗೈಸ್. ಸುಮ್ಮನೆ ಬಂದೆ. ಚಿತ್ರ ಹಿಂಸೆ ಕೊಡ್ತಾರೆ ಗೈಸ್. ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ವೀಡಿಯೋ ಮಾಡು, ಅದು ಮಾಡು, ಇದು ಮಾಡು ಅಂತ ಗೈಸ್. ಈ ರೂಪ ಒಂದು, ಪ್ರಾಂಜಲ್ ಒಂದು, ಆ ಕಡೆ ಪೂರಿತ ಒಂದು. ಗೈಸ್ ನಾನು ಏನು ಅನ್ಕೊಂಡ್ಬಿಟ್ರೆ ನಂಗೆ ಅರ್ಥ ಆಗ್ತದೆ. ಹಿಂಗೆ ಹಿಂಸೆ ಕೊಡ್ತಾ ಇಲ್ಲಿ. ಇವ್ರು ನೋಡ್ರೆ ಮುಡ್ದಾಕ್ಬಿಟ್ಟಿದೆ ಇಲ್ಲಿ, ಗೊತ್ತಿಲ್ಲ. ಸೊ ವೀಡಿಯೋ ಮಾಡಿ ಹೋಗ್ತೀನಿ ಗೈಸ್ ಇಲ್ಲಿಂದ. ಬನ್ನಿ. years later. ಗೈಸ್ ನನ್ನ ಸಿಚುವೇಶನ್ ನೋಡಿ ಹೇಗಿದೆ ಅಂತ. ನಾನು ಮಾತಾಡ್ತಿದ್ದೆ ಅಂತ ಅಂದರೆ ತುಂಬ ಮಾತಾಡ್ತಿದ್ದೆ ಅಲ್ಲಿ. ಅದು ಇದು ಟಿ తీసుಕೊಂಡಿಲ್ಲ. ಸೊ ಮ್ಯಾಮ್ ನನ್ನ ಅಲ್ಲಿಂದ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಯಾರೂ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಗೈಸ್ ನನ್ನ. ಸೊ ಇಲ್ಲಿ ವರ್ಕ್ ಮಾಡಿ ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಸೊ ದಟ್ಸ್ ದ ಓನ್ಲಿ ಗುಡ್ ಥಿಂಗ್ ಅಬೌಟ್ ಟುಡೇ. ನಾನು ತುಂಬ ನನ್ನ ಮೇಲೆ ಹೆಮ್ಮೆ ಅನಿಸ್ತಿದೆ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಗೆ ಶೇವ್ ಮಾಡಿದೆ ಅಂತ ನಮ್ಮ ಕ್ಲಾಸ್ನ ಆಚೆ ಹಾಕ್ಬಿಟ್ಟಿದ್ದಾರೆ. ಸೊ ಕಾಣಿಸ್ಬೋದು ಆಚೆ ಇದ್ದೀನಿ ನಾನು. ಇಷ್ಟೇ ಇರ್ತಿದ್ದೆ ಶೇವ್ ಅದು ಮಾಡಿದ ನೋಡಿ. ಶೇವ್ ಮಾಡಿದೆ ಅವನು. ಸೊ ಮ್ಯಾಮ್ ಇದ್ದಾರೆ ಗೈಸ್. ಸೊ ಶೇವ್ ಮಾಡೋಣ, ನಾಳೆ ಮಾಡಿದಾಗ ರಿಕ್ವೆಸ್ಟ್ ಮಾಡೋಣ. ಬೈ ಗೈಸ್. ಸೊ ಗೈಸ್ ಕಾಲೇಜ್ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಒಂದಾಗೆ. ಸೊ ಕ್ಲಾಸ್ ನೀವೇ ನೋಡಿರ್ಬೋದು. ಸಂಡೆ ಮಜಾ ಬಂತು. ಪ್ಲಸ್ ಸಂಡೆ ಚೆನ್ನಾಗಿತ್ತು ಗೈಸ್. ಡೇ ಫುಲ್ಲು
ತುಂಬ ಎಂಜಾಯ್ ಮಾಡಿದ್ವಿ, ಹಂಗೆ ಓದಿದ್ವಿ, ಪ್ಲಸ್ ಪೇಷೆಂಟು ವರ್ಕ್ ಇತ್ತು, ಅದು ಆಯಿತು. ಸೊ ಇವಾಗ ಇನ್ನೇನಿಲ್ಲ, ಮನೆ ಹೋಗ್ಬಿಟ್ಟು ಇನ್ನೇನು ಆ್ಯಕ್ಟಿವಿಟೀಸ್ ನೋಡೋಣ, ಏನಾದ್ರು ಇದ್ದರೆ ಅಲ್ಲಿ ಬ್ಲಾಗ್ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ಸೊ ಬನ್ನಿ ಮನೆ ಹೋಗೋಣ ಅಂತ. ಸೊ ಫೈನಲಿ ಮನೆಗೆ ಬಂದಿದ್ದೀನಿ. ಇವಾಗ ಏನಿಲ್ಲ, ಸ್ವಲ್ಪ ಏನು ತಿನ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತು ಮುಂದೆ ಏನು ಕೆಲಸ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಇವಾಗ ನಾನು ಮನೆಗೆ ಬಂದುಬಿಟ್ಟು ಏರ್ ಫ್ರೈ ಮಾಡೋಕೆ ಇಟ್ಟಿದ್ದೆ. ಚಿಕನ್ ಇತ್ತಲ್ಲ, ಲೈಕ್ ಗ್ರಿಲ್ ಮಾಡಿದ್ದು. ಸೊ ಇಲ್ಲಿ ನೋಡಿ 5 ಮಿನಿಟ್ಸ್ ಆಗಿದೆ, ಹೊಗೆ ಬರ್ತದೆ, ಬಿಸಿ ಆಗಿದೆ. ಇವಾಗ ತಿನ್ಬೇಡ, ಇದೇ ನಮ್ಗೆ ಇವಾಗ ಊಟ. ಸೊ ಲೆಟ್ಸ್ ಗೋ. ಗೈಸ್, ಯಾಕೋ ಫುಲ್ಲು ಚಳಿಯಾದಂಗೆ ಅನಿಸ್ತಿದೆ. ಬೆಂಗಳೂರು ವೆದರ್ ನಿಮಗೂ ಗೊತ್ತಲ್ಲ, ತುಂಬ ಕೋಲ್ಡ್ ಇದೆ ಇವಾಗ. ಸೊ ಹಂಗೆ ಬಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ದೀನಿ. ತುಂಬ ಬೆಳಗ್ಗೆಯಿಂದ ತುಂಬ ನಿಂತ್ಕೊಂಡಿದ್ದೆ, ಕಾಲೇಜಲ್ಲಿ ಸುಸ್ತಾಗ್ತಿದೆ. ಆಮೇಲೆ ಬೆಳಗ್ಗೆ ಬ್ಯಾಟಿಂಗ್ ಆಡಿದ್ದೆಲ್ಲ ತುಂಬ ಸ್ಟ್ರೈನ್ ಆಗಿತ್ತು. ಸೊ ಸ್ವಲ್ಪ ಒಂದು 1.5 hour ನಿದ್ದೆ ಮಾಡಿಬಿಟ್ರೆ ಈವ್ನಿಂಗ್ ಕಾಫಿ ಎಲ್ಲ ಹೋಗೋಣ ಅಪ್ಪ ಬಂದಮೇಲೆ. ಅಪ್ಪ ಫ್ರೆಂಡ್ಸಲ್ಲಿ ಸಿಗ್ತಾರೆ ಮೋಸ್ಟ್ಲಿ. ಸೊ ಹಂಗೆ ಅಂದ್ಕೊಂಡಿದ್ದೀನಿ, ನೋಡೋಣ ಗೈಸ್. ಓಕೆ, ಇವಾಗ ನಾನು ನಿದ್ದೆ ಮಾಡ್ತೀನಿ, ಸ್ವಲ್ಪ ರೆಸ್ಟ್ ಬೇಕಲ್ಲ. ಸೊ ಬಾಯ್ ಗೈಸ್, ಗುಡ್ ನೈಟ್. ಸೊ ಗೈಸ್, ಇವಾಗ ಮಲಗಿಬಿಟ್ಟಿದ್ದಲ್ಲ, ಇವಾಗ ಎದ್ದೆ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಆ್ಯಪಲ್ ತಿಂತಿದ್ದೀನಿ. ಸೊ ಆ್ಯಪಲ್ ತಿನ್ಕೊಂಡು ಹಂಗೆ ಆಚೆ ಹೋಗ್ತಿದ್ದೀನಿ. ಹೇಳಿದ್ನಲ್ಲ ಕಾಫಿಗೆ ಹೋಗ್ತೀನಿ ಅಂತ, ಅಪ್ಪ ಬಂದರು. ಸೊ ಆಚೆ ಹೋಗ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬಿಟ್ಟು ಹಂಗೆ ಬರೋಣ ಅಂತ. ಸೊ ನಿದ್ದೆ ಇನ್ನೂ ಹೋಗಿದ್ದು. ಬನ್ನಿ ಹೋಗೋಣ, ಮುಂದೆ ಸಿಗ್ತೀನಿ. ಸೊ ಇಲ್ಲಿ ನೋಡಿ ಟ್ರಾಫಿಕ್ ಹೆಂಗಿದೆ ಅಂತ. ಸೊ ನಾವು ಐಡಿಯಾ ಮಾಡಿಬಿಟ್ಟು ರಾಂಗ್ ರೋಡಲ್ಲಿ ಹೋಗ್ತಿದ್ದೀವಿ, ಯಾಕೆಂದರೆ ಇಲ್ಲೇನು ಜಾಸ್ತಿ ಟ್ರಾಫಿಕ್ ಇರಲ್ಲ. ಸೊ ಇವಾಗ ಏನಿಲ್ಲ, ಮನೆಗೆ ಹೋಗ್ಬಿಟ್ಟು ಬೇಕರಿ ಪಾನಿ ತಗೊಂಡಿದ್ದೀನಿ ಮತ್ತು ಇಷ್ಟ ತಿನ್ನೋಕ್ಕೆ. ದೇವ್ರು ಕರ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ಫುಲ್ ಟ್ರಾಫಿಕ್ ಇದೆ ನೋಡಿ. ಸೊ ಜಸ್ಟ್ ಮನೆಗೆ ಬಂದೆ. ಸೊ ಕೊಟ್ಬಿಡೋಣಪ್ಪ ಸರಿ. ಚಿನ್ಮಯ್ ತಿನ್ಬಾ ಗೈಸ್. ಇವಾಗ ಸಕ್ಕತ್ತಾಗಿ ಉಗಿಸ್ಕೊಂಡೆ ಮನೆಗೆ ಬಂದ ತಕ್ಷಣ. ನೀನು ಚಿಕನ್ ತಿನ್ನೋಕ್ಕಾಗತ್ತೆ, ಮಾಡ್ಕೊಂಡಿಲ್ಲ, ಕ್ಲೀನ್ ಮಾಡೋಕ್ಕಾಗಲ್ವಾ ಅಂತ. ಸೊ ಇದನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ನೋಡಿ, ಬ್ರಷ್ ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇದನ್ನು ಆಯಿಲ್ ಹಚ್ಬಿಟ್ಟು ಇಟ್ಬಿಡೋಣ ನೀಟಾಗಿ, ಯಾಕಂದರೆ ನೆಕ್ಸ್ಟ್ ಎಲ್ಲ ಮಾಡಬೇಕಾದ್ರೆ ಚೆನ್ನಾಗುತ್ತೆ. ಸೊ ಇವಾಗ ಕ್ಲೀನ್ ಮಾಡೋಣ ಬನ್ನಿ. years later. ಗೈಸ್ ಕ್ಲೀನ್ ಎಲ್ಲ ಮಾಡಾಯಿತು ನೋಡಿ, ಮೇಲೆ ಎಷ್ಟು ಕ್ಲೀನಾಗಿ ಮಾಡಿದ್ದೀನಿ. ಸೊ ಯಾಕೋ ಗೊತ್ತಿಲ್ಲ, ಬೆಂಕಿ ಕಾಯಿಸ್ಬೇಕು ಅನಿಸ್ತದೆ. ಸೊ ಕಟ್ಗೆ ಎಲ್ಲ ಮುರಿದ್ಬಿಟ್ಟಿನಿ ಇವಾಗ. ಸೊ ಇದು ಸ್ವಲ್ಪ ಹಾಕ್ಬಿಟ್ಟು ಒಂದು 10 ನಿಮಿಷ ಬೆಂಕಿ ಕಾಯಿಸ್ಬಿಟ್ಟು ಮತ್ತೆ ರೂಮ್ ಮಾಡಿರ್ತೀನಿ. ಚಳಿ ತುಂಬ ಇದೆ ಗೈಸ್, ಸಕ್ಕ ಚಳಿ ಇದೆ. ಸೊ ಹಂಗೆ ಸ್ವಲ್ಪ ಬೆಂಕಿ ಕಾಯಿಸೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ಗೈಸ್ ಎಲ್ಲ ಹಾಕಾಯ್ತು. ಇವಾಗ ಇದು ಡೀಸೆಲು ಸ್ವಲ್ಪ ಹೋಲ್ ಮಾಡಿದ್ದೀನಲ್ಲ ಇಲ್ಲಿ, ಅದರಿಂದ ಹಾಕ್ತೀನಿ ನೋಡಿ. ಸ್ವಲ್ಪ ಡೀಸೆಲ್ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡೋಣ, ಸ್ವಲ್ಪ ಬೆಂಕಿ ಕಾಯಿಸೋಣ. ಇದು ಸಾಕು ಅನ್ಸುತ್ತೆ ನೋಡಿ, ಇಲ್ಲಿ ಹೋಲ್ ಇದೆ. ಸೊ ಈಗ ಬೆಂಕಿ ಹಾಕೋಣ ಬನ್ನಿ. ನಾನು ಏನು ಮಾಡಿದೆ ಅಂತಂದರೆ, ಬೆಂಕಿ ಹಾಕೋಣ ಅಂತ ಡೀಸೆಲೆಲ್ಲ ಹಾಕ್ಬಿಟ್ಟು ಸೌದೆ ಎಲ್ಲ ಇಟ್ಬಿಟ್ಟು ಬೆಂಕಿ ಬಟ್ಟನೇ ಇಲ್ಲ. ಮತ್ತೆ ಕೆಳಗೆ ಹೋಗ್ಬೇಕಾಗ ತಗೊಂಬಂದ್ಬಿಡ್ತೀನಿ ಫಸ್ಟ್ ಹೋಗಿ. ಸೊ ಗೈಸ್ ನೀವು ನೋಡ್ಬೋದು ಬೆಂಕಿ ಸ್ಟಾರ್ಟ್ ಆಗಿದೆ, ಬೆಂಕಿ ಹಚ್ಚಿದ್ದೀನಿ. ಇವಾಗ ಒಂದು 2 ನಿಮಿಷ ಕಾಯಿಲೆ ಇದು. ಸೊ ಬೆಂಕಿ ಕಾಯಿಸೋಣ, ಹೆಂಗೆ ಕಾಣುತ್ತಿಲ್ಲ ಅಂತ. ಗೈಸ್ ಆಚೆ ವೆದರ್ ನೋಡಿ ಗೈಸ್, ಫುಲ್ ಫಾಗ್ ಕಾಣುತ್ತೆ ನಿಮಗೆ, ಸಖತ್ ಫಾಗ್ ಇದೆ, ಅಷ್ಟು ಚಳಿ ಇದೆ. ಈ ವೆದರಲ್ಲಿ ಬೆಂಕಿ ಕಾಯಿಸಿದ್ರೆ ಭಾರಿ ಮಜಾ ಬರುತ್ತೆ. ಸೊ ಬೆಂಕಿ ಕಾಯಿಸ್ತಾ ಇದ್ದೀನಿ, ಒಬ್ಬನೇ ಇದ್ದೀನಿ ಅದು ಇವತ್ತು. ಇವಾಗ ನೋಡಿ, ಇವಾಗ ಪರ್ಫೆಕ್ಟ್ ಬೆಂಕಿ ಹಾಕಿದ್ದೀನಿ, ಪರ್ಫೆಕ್ಟಾಗಿ ಉರಿತಾ ಇದೆ. ಡೀಸೆಲ್ ಜಾಸ್ತಿ ಹಾಕಿದ್ದೀನಿ, ಪ್ಲಸ್ ಎಲ್ಲ ಕರೆಕ್ಟಾಗಿ ಪ್ರಪೋರ್ಷನ್ ಹಾಕಿದ್ದೀನಿ. ಸೊ ಇವಾಗ ಬೆಂಕಿ ಕಾಯಿಸ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಗೈಸ್ ಇವಾಗ ಬೆಂಕಿ ಕಾಯಿಸಿದೆಲ್ಲ ಆಯಿತು.
ಸೊ ಇವಾಗ ಕೆಳಗೆ ಹೋಗೋಣ, ಕೆಳಗೆ ಹೋಗಿ ಊಟ ಮಾಡಿಬಿಟ್ಟು ಮಲ್ಕೊಳೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ನಿಮಗೆ ಕಾಣಿಸ್ತಿರ್ಬೋದು ಫಾಗ್ ಹೆಂಗೆ ಪಾಸ್ ಆಗ್ತಿದೆ ಏರಲ್ಲಿ ಅಂತ, ಸಖತ್ ಚಳಿದೆ ಗೈಸ್. ಅದು ಬೇರೆ ನೋಡಿ ಮಳೆ ಬೇರೆ ಬಂದುಬಿಟ್ಟಿದ್ಯಾ, ಕೊರಿತಿದೆ ಫುಲ್ಲು, ಸಖತ್ ಚಳಿದೆ. ಬನ್ನಿ ಕೆಳಗೆ ಹೋಗೋಣ ಇವಾಗ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ 11:15 ಆಗಿದೆ. ನಾನು ನಿದ್ದೆ ಬರ್ತಿಲ್ಲ. ಸೊ ಯಾಕೆ ಅಂತಂದರೆ ಇವತ್ತು ನೆಟ್ಫ್ಲಿಕ್ಸಲ್ಲಿ ಇದು ಬರುತ್ತೆ, ಸ್ಕ್ವಿಡ್ ಗೇಮ್ ಸೀಸನ್ 2 ಬರ್ತದೆ. ಸೊ ಇವಾಗ ಬಂದಾಯ್ತಾಗಲೇ, ಟೈಮ್ ಮೀರ್ಬಿಡ್ತಾನೆ, 12:05 ಏನೋ ಆಗಿದೆ ಇವಾಗ. ಸೊ ಪುಲಕಿತ ಇದ್ದಾಳೆ ನನ್ನ ಫ್ರೆಂಡ್, ಅವಳ ಅಕೌಂಟಲ್ಲಿ ನೋಡ್ತಾ ಇದ್ದೀನಿ. ಸೊ ಸ್ಕ್ವಿಡ್ ಗೇಮ್ ಎಷ್ಟಾದಷ್ಟು ನೋಡ್ತೀನಿ ಗೈಸ್. ಮೋಸ್ಟ್ಲಿ 2 ನೋಡ್ಬೋದು ಎಪಿಸೋಡ್ ಅಷ್ಟೇ, 7 ಇದೆ. ಅಟ್ಲೀಸ್ಟ್ 1 ನೋಡ್ತೀನಿ ಇವತ್ತು. ನೋಡಿ ಮಲ್ಕೋತೀನಿ ಗೈಸ್. ಮಲ್ಕೋಬೇಕಾದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ನ. ಇವಾಗ ನೋಡ್ತಾ ಇದ್ದೀನಿ. ಸೊ ಅಂಟಿಲ್ ದೆನ್ ಬಾಯ್, ಮತ್ತೆ ಸಿಗೋಣ. 2,000 years later. ಗೈಸ್ ನಂಗೆ ಗೊತ್ತಿಲ್ಲ ಏನಾಯಿತು ಅಂತ, ಹಂಗೆ ವಿಡಿಯೋ ನೋಡ್ತಾ ಮಲ್ಕೊಬಿಟ್ಟಿದ್ದೀನಿ. ಇವಾಗ ಟೈಮ್ ಮತ್ತೆ ಸೇಮ್ ನೆನೆ ಥರನೇ 4:10 ಆಗಿದೆ. ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬ್ಯಾಟ್ಮಿಂಟನ್ಗೆ ಹೋಗೋಣ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಡೇ 1 ಆಫ್ 30 ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರ ವ್ಲಾಗ್ ಆಗ್ತಾ ಇರ್ತಿದ್ದೀನಿ 30 ಇಯರ್ಸ್ ತನಕ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು. ಸೊ ವ್ಲಾಗ್ ಇಷ್ಟ ಇದೆ ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.